ಶಿಥಿಲಗೊಂಡ ಬಿಲ್ಡಿಂಗ್ ಅಥವಾ ಕಾಂಪೌಂಡ್ಗಳನ್ನು ಗುರುತಿಸಿ ಕ್ರಮ ತಗೊಳ್ಳಿಕ್ಕೆ ಈಗಾಗಲೇ ಹೇಳಿದ್ದೀವಿ. ಸೆಂಟ್ರಲ್ ಕಾರ್ಪೊರೇಷನ್ ವತಿಯಿಂದ ಈಗಾಗಲೇ ಎರಡು ಕಡೆ ಈ ಗೋಡೆಯನ್ನು ಎಲ್ಲಿ ನಮ್ಮ ಬಿನ್ನಿ ಮಿಲ್ ಕಾಂಪೌಂಡು ಮತ್ತು ಬೇರೆ ಎರಡು ಜಾಗದಲ್ಲಿ ಎಲ್ಲಿ ಶಿಥಿಲಗೊಂಡಿದೆ ಅಲ್ಲಿ ಅದನ್ನು ಕ್ಲಿಯರ್ ಮಾಡಿಸಿದ್ದಾರೆ. ಅದೇ ರೀತಿ ಎಲ್ಲರಿಗೆ ನೋಟಿಸ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸು ಯಾರೆಲ್ಲ ಅವ್ರ ಹತ್ರ ಗೋಡೆಗಳಿವೆ ಅವರೆಲ್ಲರಿಗೆ ಇದರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಬೇಕು. ಸ್ಪೆಷಲಿ ಎಲ್ಲೆಲ್ಲಿ ಹಾಕರ್ಸ್ ಇದು ಅವಕಾಶ ಇದೆ ಅಥವಾ ಅವರು ಬರೆದು ಕೂತ್ಕೊಂಡಿದ್ದಾರೆ ಅಲ್ಲಿ ಎಲ್ಲರನ್ನ ಇದರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳಿಕ್ಕೆ ಹೇಳಿದ್ದೀವಿ. ಸರ್, ಯಶವಂತಪುರ RTO ಆಫೀಸ್ ಸುಮಾರು ವರ್ಷದಿಂದ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅಲ್ಲಿರೋ ಕೆಲಸ ಮಾಡೋರು ಕೂಡ ಅಂದರೆ ಸುಮಾರು 70 ಏನು ಅಲ್ಲಿ ಬೇರೆ ಬೇರೆ ಇಲಾಖೆ ಕಚೇರಿಗಳು ಕೂಡ ಇದೆ. ಸ್ಲ್ಯಾಬ್ಸ್ ಎಲ್ಲ ಕಿತ್ತೋಗ್ತಾರೆ, ಸಿಮೆಂಟ್ ಸ್ಲ್ಯಾಬ್ಸ್ ಎಲ್ಲ. ಸುಮಾರು ಸಲ ನಿಮ್ಗೆ ಮನವಿನೂ ಕೂಡ ಮಾಡಿದ್ದಾರೆ. ಯಶವಂತಪುರ RTO ಕಾಂಪ್ಲೆಕ್ಸ್ ವುಡ್ ಬಿ ಸಮ್ BDA ಕಾಂಪ್ಲೆಕ್ಸ್ನಲ್ಲಿ ಇದೆ, ನಮ್ಮದು GBA ಕಾಂಪ್ಲೆಕ್ಸ್. ಅದರ ಬಗ್ಗೆ ನಾವು ನಮ್ಮ ಕಾರ್ಪೊರೇಷನಿಗೆ ನಮ್ಮ ಆಸ್ತಿ ಇದೆ, ಶಿಥಿಲಗೊಂಡಿರ್ಬೋದು, ಬಟ್ ಶಿಥಿಲಗೊಂಡ ಬಿಲ್ಡಿಂಗ್ ಇಸ್ ನಾಟ್ ಅನ್ಸೇಫ್ ಬಿಲ್ಡಿಂಗ್ಸ್ ಎನಿವೇ ಹ್ಯಾಸ್ ಟು ಬಿ ಡೆಮಾಲಿಷ್ಡ್ ಬೈ ದ ಕಾರ್ಪೊರೇಷನ್. ಬಟ್ ಪ್ರೆಸೆಂಟ್ಲಿ ಎಲ್ಲೆಲ್ಲಿ ಕಾಂಪೌಂಡ್ ಗೋಡೆಗಳು ಈ ಥರ ಇದೆ ಮತ್ತು ಅನ್ಸೇಫ್ ಸ್ಟ್ರಕ್ಚರ್ಸ್ ಏನಾದರೂ ಬಂದುಬಿಟ್ಟು ಅದರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ನಾವು ಹೇಳ್ತಾ ಇದ್ದೀವಿ. ಎಲ್ಲ ನಾವೀಗ ಪ್ರತಿ ವಾರ ಇದರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀವಿ. ಪಾದಚಾರಿ ಮಾರ್ಗಗಳು ಈ ಅಂಡರ್ ಪಾಸ್ ಇರುತ್ತಲ್ಲ ಸರ್, ಪಾದಚಾರಿ ಅಂಡರ್ ಪಾಸ್ ಅಂತ ಪೆಡಿಸ್ಟ್ರಿಯನ್ಸ್ಗೆ ಹೋಗೋದಕ್ಕೆ ಅಂತ ಒಂದು ಗ್ರೌಂಡ್ ಲೆವೆಲ್ ಅಂಡರ್ ಪಾಸ್ ಮಾಡಿರ್ತೀರಾ. ಅದು ಬೆಂಗಳೂರಿನಲ್ಲಿ ಎಲ್ಲಿದೆ? ತುಂಬಾ ಕಡೆ ಆಲ್ಮೋಸ್ಟ್ ಕ್ಲೋಸ್ ಮಾಡಿದ್ದಾರೆ. ಕೆಲವು ಕಡೆ ಯೂಸ್ಗೆ ಮಾಡೋದಕ್ಕೆ ಯೋಗ್ಯ ಆಗಿಲ್ಲ, ಕೆಲವು ಕಡೆ ವ್ಯಾಪಾರ ಮಾಡ್ಕೊಂಡು, ಕೆಲವು ಕಡೆ ಸೆಕ್ಯೂರಿಟೀಸ್ ಇಲ್ಲ, ಮಹಿಳೆಯರು ಹೋಗೋಕ್ಕೆ ಯೂಸ್ ಆಗ್ತಾ ಇಲ್ಲ. ಏನು ಹೇಳ್ತೀರಾ? ವಾಟ್ ಇಸ್ ಹ್ಯಾಪನ್ಡ್ ಇಸ್ ನಾವು ಕನ್ಸ್ಟ್ರಕ್ಷನ್ ಮಾಡಿ ಇಟ್ಟಿದ್ದೇವೆ, ಜನರು ಅದನ್ನು ಉಪಯೋಗ ಮಾಡ್ತಾ ಇಲ್ಲ. ಸಮಸ್ಯೆ ಅಲ್ಲಿ ಬಂದಿದೆ, ಅದಕ್ಕೋಸ್ಕರ ಕನ್ಸ್ಟ್ರಕ್ಷನ್ ಮಾಡಿದ ತಕ್ಷಣ ಸಾಕಷ್ಟು ಕೇಸಸ್ನಲ್ಲಿ ಅವರು ಉಪಯೋಗ ಮಾಡಿಲ್ಲ. ಕೆಲವು ಜಾಗದಲ್ಲಿ ಅವರು ಉಪಯೋಗ ಮಾಡ್ತಿದ್ದಾರೆ. KR ಮಾರ್ಕೆಟ್ನಲ್ಲಿ ಬೇರೆ ಬೇರೆ ಕಡೆ ಅಂಡರ್ ಪಾಸಸ್ ಆರ್ ಬಿಂಗ್ ಯೂಸ್ಡ್. ಸೊ ಅದನ್ನು ನಾವು ಈಗ ಐದರ್ ವಿ ವಿಲ್ ಡೆಮಾಲಿಷ್ ಇಟ್ ಆರ್ ವಿ ವಿಲ್ ಲುಕ್ ಫಾರ್ ರಿಯೂಸ್ ಆಫ್ ದಿಸ್. 8 ವರ್ಷದಿಂದ ಅಬ್ಯಾಂಡನ್ ಆಗಿದ್ದರೆ ಅದರ ಸ್ಥಿತಿಗತಿ ಬಗ್ಗೆ ಒಂದು ಪರಿಶೀಲನೆ ಮಾಡಲಿಕ್ಕೆ ನಾವು ಹೇಳ್ತೀವಿ. ಮೇಂಟೈನ್ ಮಾಡಿದರೆ ಜನ ಯೂಸ್ ಮಾಡ್ತಿದ್ರೆ, ಈಗ ಮೆಜೆಸ್ಟಿಕಲ್ಲೆಲ್ಲ ಆಲ್ರೆಡಿ ವ್ಯಾಪಾರಿಗಳೆಲ್ಲ ಅಂಡರ್ಗ್ರೌಂಡಲ್ಲಿ ಹಾಕೊಂಡಿರ್ತಾರೆ, ಜನ ಹೆಂಗೆ ಯೂಸ್ ಮಾಡೋಕ್ಕಾಗಲ್ಲ? ತುಂಬ ಕಡೆ ಸೇಫ್ಟಿ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಜನರು ಇದ್ದರೆ ಸೇಫ್ಟಿ ಇರ್ತದೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಆರ್ ಇಟ್ ಶುಡ್ ಬಿ ಪ್ರಾಪರ್ಲಿ ಲಿಟ್ ಆ್ಯಂಡ್ ವಿ ಹ್ಯಾವ್ ಟು ಡೂ ಸಮ್ ಫೆಸಿಲಿಟಿ. ಬಟ್ ಎಲ್ಲೆಲ್ಲಿ ನಾವು ಉಪಯೋಗ ಮಾಡಲಿಕ್ಕೆ ಅವಕಾಶ ಇದೆ ನಾವು ಖಂಡಿತ ಮಾಡ್ತೀವಿ. ಬಟ್ ನಾವು ಮಾಡಿಟ್ಟದ ಜಾಗದಲ್ಲಿ ಉಪಯೋಗ ಕಂಡು ಬರ್ತಾ ಇಲ್ಲ ಅಂತ ಹೇಳಿ ಕೆಲವು ಜಾಗದಲ್ಲಿ ಮೇನ್ ರೋಡ್ಸ್ನಲ್ಲಿ ಎಸ್ಪೆಷಲಿ ವಿಚ್ ಆರ್ ವೈಡನ್ 2009-10ನಲ್ಲಿ ಸಾಕಷ್ಟು ವೈಡನ್ ಆಗಿತ್ತು. ಅದಿನ್ನೊಮ್ಮೆ ಅದರ ಬಗ್ಗೆ ನಾವು ವಿ ವಿಲ್ ಟೇಕ್ ಅ ಫೈನಲ್ ಡಿಸಿಷನ್ ಐದರ್ ಟು ಕ್ಲೋಸ್ ಇಟ್ ಆರ್ ಟು ಎನ್ಶೂರ್ ಇಟ್ ಇಸ್ ಯುಟಿಲೈಸ್ಡ್. ಸರ್, ಎಷ್ಟಿದೆ ಅಂತ ಏನಾದರೂ ಇನ್ಫಾರ್ಮೇಷನ್ ಇದೆ ಸರ್? ಅರೌಂಡ್ 25-35 ಇತ್ತಂತ ಕಾಣಿಸ್ತು ನಾವು. ಅದರ 35-36 ಏನೋ ಇತ್ತು, ಅದು ಚೆಕ್ ಮಾಡ್ತೀನಿ. ಅವರು ಏನೋ ಮೀಟಿಂಗ್ ಕರೆದಿದ್ದಾರೆ ಅದರ ಬಗ್ಗೆ. ಸರ್ಕಾರ ಮಟ್ಟದಲ್ಲಿ ನಾವು ಅವರಿಗೆ ಡೇಟ್ಸ್ ಬಗ್ಗೆ ಆ್ಯಸ್ ಪರ್ ಆ್ಯಕ್ಟ್ನಲ್ಲಿ ಪ್ರೊವಿಷನ್ ಇದೆ, ಕನ್ಸಲ್ಟೇಷನ್ ಇದು. ಅದರ ಆಧಾರದ ಮೇಲೆ ಸರ್ಕಾರ ಡಿಸ್ಕಷನ್ ಮಾಡಿ ಫೈನಲ್. ನಮ್ಮ ಹತ್ರ ಏನು ಕೇಳಲಿಲ್ಲ. ವಿ ಹ್ಯಾವ್ ಓನ್ಲಿ asked us for the availability of materials. Now as it is we have finalized the electoral roll. ಈಗ ನಮ್ಮ ಅಧಿಕಾರಿಗಳು ಮತ್ತು ಇದೆಲ್ಲ ಸಿಬ್ಬಂದಿಗಳು ಅವಕಾಶ ಇದೆಯಾ ಇಲ್ವಾ ಅಂತ ಅದು ಅವೈಲಬಿಲಿಟಿ ನಾಟ್ ಅವಕಾಶ, ನಾವು ಇಲ್ಲ ಟು ಸೇ ಎಷ್ಟು ಜನರು ಇದ್ದಾರೆ ಅದರ ಬಗ್ಗೆ ಈಗ ಮಾಹಿತಿ ನಾವು ಕ್ರೋಢೀಕರಿಸ್ತೀವಿ. JC ರೋಡಲ್ಲಿ 2 ಕಡೆ ರೋಡ್ ಕೊಲ್ಯಾಪ್ಸ್ ಆಗಿದೆ. ಸೊ ಪೂರ್ಣಿಮಾ ಥಿಯೇಟರ್ ಪಕ್ಕನೇ GBA ಮೇನ್ ಕಚೇರಿಗೆ ತುಂಬ ಹತ್ತಿರದಲ್ಲೇ ಇದೆ. 2 ಕಡೆ ರೋಡ್ ಕೊಲ್ಯಾಪ್ಸ್, ತುಂಬ ಆಕ್ಸಿಡೆಂಟ್ಸ್ ಎಲ್ಲ ಆಗ್ತವೆ ಸರ್. ಅದೇ ಇಟ್ ಮೈಟ್ ಬಿ ಬಿಕಾಸ್ ಏನಾದರೂ ಸಿವಿಲ್ ವರ್ಕ್ಸ್ ಮಾಡುವಾಗ ಫಿಲ್ಲಿಂಗ್ ಮಾಡದೇ ಇದ್ದರೆ ಖಂಡಿತ ಕೆಲವು ಜಾಗದಲ್ಲಿ ಸ್ವಲ್ಪ ಮಳೆ ಬೀಳುವಾಗ ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಸಮ್ ಆಫ್ ದೆಮ್ ವಿಲ್ ಬಿ ಡನ್. ಅದನ್ನು ರಿಪೇರಿ ಮಾಡಿಬಿಟ್ಟು ವಿ ವಿಲ್ ಗೆಟ್ ಇಟ್ ಕ್ಲಿಯರ್ಡ್ ಇಮಿಡಿಯೇಟ್ಲಿ. ಇಲ್ಲ, ತಾವು ನೋಡಬೇಕು. ಕ್ಲೋಸ್ ಟು ಅರೌಂಡ್ 1000 ಲೊಕೇಶನ್ಸ್ನಲ್ಲಿ ಈ ಥರ ಸಮಸ್ಯೆ ಬಂದಿದೆ. ನಮ್ಮ ಜನರು ಫಸ್ಟ್ ಪ್ಲ್ಯಾನ್ ವಾಸ್ ರೋಡ್ಸ್ ಎಲ್ಲೆಲ್ಲಿದೆ ಅದನ್ನು ಫಸ್ಟ್ ಕ್ಲಿಯರ್ ಮಾಡಬೇಕು. ಈಗ ಎಲ್ಲೆಲ್ಲಿ ರೋಡ್ ಸೈಡ್ನಲ್ಲಿದೆ ಅದನ್ನು ನಾವು BSWML ಸಂಬಂಧಪಟ್ಟ ಕಾರ್ಪೊರೇಷನ್, ದ ಫಾರೆಸ್ಟ್ ವಿಂಗ್ ಎಲ್ಲರನ್ನ ಅಡಿಷ್ನಲ್ ಗಾಡಿಗಳು ತೊಗೊಂಡು ಅದು ತೆಗೆಸಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದ್ದೀವಿ. ನಮ್ಮದು ಇರ್ತಕ್ಕಂಥ ಡಿಪೋಗಳು ಸಹ ಎಲ್ಲಿ ಗ್ರೌಂಡ್ಸ್ ಇದೆ ಅಲ್ಲಿ ಡಿಪೋನಲ್ಲಿ ಸಹ ಶಿಫ್ಟ್ ಮಾಡಿಸಿ ಅಲ್ಲಿನೇ ಆಪ್ಷನ್ ಮಾಡಲಿಕ್ಕೆ ಸಹ ವ್ಯವಸ್ಥೆ ಮಾಡ್ಬೋದು. ಸರ್, ಲಾಸ್ಟ್ ಒಂದು ಕ್ವಶನ್. ಇವಾಗ ಬೇರೆ ಡಿಪಾರ್ಟ್ಮೆಂಟಿಂದ ಪ್ರಾಬ್ಲಮ್ ಮಾಡಿದ್ರೆ ಅದರಿಂದ ರೋಡ್ ಕೊಲ್ಯಾಪ್ಸ್ ಆಗುತ್ತೆ, ಅವ್ರ ಮೇಲೆ ಏನು ಆ್ಯಕ್ಷನ್ ಇರೋದು? ಏನು ಬೇರೆ ಡಿಪಾರ್ಟ್ಮೆಂಟ್ ಅಂದರೆ ಮೇಜರ್ ಆಗಿ ನೀವು ವಾಟರ್ ಸಪ್ಲೈ ಬೋರ್ಡ್ ಬಗ್ಗೆನೇ ಹೇಳ್ತಾ ಇದ್ದೀರಿ. ದೇ ಆರ್ ಅ ಸಿಸ್ಟರ್ ಆರ್ಗನೈಸೇಷನ್. ಅವರು ಸಹ ಬೇಸಿಕಲಿ ಇಟ್ ಈಸ್ ಅ ಪಾರ್ಟ್ ಆಫ್ ದ ಕಾರ್ಪೊರೇಷನ್.
ಅವ್ರ ಜೊತೆಗೆ ಸಮಾಲೋಚನೆ ಮಾಡಿಬಿಟ್ಟು ಏನಾದರೂ ರಿಪೇರಿ ಮಾಡಬೇಕಾದ್ರೆ ಅವರಿಗೆ ನಿರ್ದೇಶನ ಕೊಡ್ತೀವಿ ಮಾಡಿಸ್ಲಿಕ್ಕೆ. ಅಂದ್ರೆ ಅವರೇ ರಿಪೇರ್ ಮಾಡ್ತಾರೆ, ಹೌದು. ಕಾಸ್ಟ್ ಎಲ್ಲ ಅವರೇ. If they are able to read and write, definitely we can use them. ಈಸ್ಟ್ನಲ್ಲಿ ಸೆನ್ಸಸ್ ಆ್ಯಕ್ಟ್ನಲ್ಲಿ ಯಾರು ಬೇಕಾದರೆ ಉಪಯೋಗ ಮಾಡ್ಬೋದು. ನಾವು ನೋಡಿರಬೇಕು ಹೈಕೋರ್ಟ್ನಲ್ಲಿ ಡಿಸಿಷನ್ಸ್ ಆಗಿದೆ. ಅದಕ್ಕೆ ನಾವು ಈಸ್ಟ್ನಲ್ಲಿ ಹೌಎವರ್ ನಮಗೆ ಸಿಬ್ಬಂದಿ ಕೊರತೆ ಖಂಡಿತ ಇದೆ. ಅದಕ್ಕೆ ಏನಾದರೂ ವಿಶೇಷ ವ್ಯವಸ್ಥೆ ಮಾಡಲೇಬೇಕಾಗ್ತದೆ. ಬಹುತೇಕ ಇಂಪ್ರೂವ್ಮೆಂಟ್ ಆಗಿದೆ, ಮಾತ್ರ 2-3 ಬ್ಲಾಕ್ಸ್ನಲ್ಲಿ ಸ್ವಲ್ಪ ಈಗಲೂ ಸಹ ಹಿಂಜರಿದಂತೆ ನಮಗೆ ಮಾಹಿತಿ ಬಂದಿದೆ. ಇನ್ನೊಂದು 5-6 ದಿವಸ ಇದ್ದೇ ಉಳಿದಿದೆ. ವಿ ವಿಲ್ ಟ್ರೈ ಟು ಸ್ಪೀಡ್ ಅಪ್. ಡೋಂಟ್ ನೋ ಮಾ, ವಿ ಹ್ಯಾವ್ ಟ್ರೈಡ್ ಅವರ್ ಬೆಸ್ಟ್. ಸಿ ವಾಟ್ ಹ್ಯಾಪೆಂಡ್, ಎಲ್ಲರ ಡೀಟೇಲ್ಸು ನಾವು HRMS ಡೀಟೇಲ್ಸಿಂದನೇ ತೊಗೊಂಡಿದ್ದೆವು, ಅಥವಾ ನಮಗೆ ಲಿಸ್ಟ್ ಏನು ಸರ್ಕಾರ ಇಲಾಖೆ ಕಡೆಯಿಂದ ಬಂದದ್ದು ಲಿಸ್ಟೇ ಉಪಯೋಗ ಮಾಡಿದ್ದೀವಿ. ಇಫ್ ಸಂಬಡಿ ಇಸ್ ಡಿ ಗ್ರೂಪ್, ಇಟ್ ಕುಡ್ ಬಿ ದ್ಯಾಟ್ ಹಿ ವಾಸ್ ಶೋನ್ ಆಸ್ ಸಿ ಗ್ರೂಪ್, ರಾಂಗ್ ಎಂಟ್ರಿ ಮಾಡಿ ಅದರ ಕಂಪ್ಯೂಟರ್ ಲಿಸ್ಟ್ನಲ್ಲಿ ಬಂದಿದ್ದರೆ ಖಂಡಿತ, ಬಟ್ ಭಾಳ ಕಡಿಮೆ, ಅದು 8ಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ನನ್ನ ಭಾವನೆ ಇದೆ. ಟ್ರೇಸ್ ಇರಬೇಕು. ಅದೇ ರೀತಿ ನಮಗೆ ಏನು ಮಾಹಿತಿ ಇರಲ್ಲ ಪರ್ಸನ್ಸ್ ವಿತ್ ಡಿಸಬಿಲಿಟಿ, ಅದು ರೆಕಾರ್ಡ್ನಲ್ಲಿ ಇಟ್ಟಿದ್ರೆ ನಾವು ತಗೊಳ್ಬೋದು, ಮಾತ್ರ ಅಲ್ಲದಿದ್ದರೆ ಇಲ್ಲ. 3ನೇದು ಟೀಚರ್ಸ್ ಇದು ಅಡ್ರೆಸ್ಸು ನಮ್ಮ HRMS ಡೇಟಾನಲ್ಲಿ ಇರಲ್ಲ. ಅಡ್ರೆಸ್ ಇದ್ಬಿಟ್ರೆ ಅವರದ ಪಕ್ಕದಲ್ಲಿ ಜಾಗದಲ್ಲಿ ನಮಗೆ ಇಡಲಿಕ್ಕೆ ನಮಗೆ ಅವಕಾಶ ಇರುತ್ತದೆ. ಇದು ಎಲ್ಲ ನೋಡಿಕೊಂಡು ಸ್ವಲ್ಪ ಗೊಂದಲ ಆಲ್ವೇಸ್ ಇಸ್ ಹ್ಯಾಪನಿಂಗ್. ಸೊ ವಿ ವಿಲ್ ರಿಕ್ವೆಸ್ಟ್ ದ ಎಜುಕೇಷನ್ ಡಿಪಾರ್ಟ್ಮೆಂಟ್, ಈಗ ನಾವು ಬರಿತಾ ಇದ್ದೇವೆ, ಟು ಎನ್ಶೋರ್ ದಿ ಅಪ್ಡೇಟ್ ದೇರ್ ಡೇಟಾ ಇನ್ HRMS ವಿತ್ ದ ಅಡ್ರೆಸ್ ಆಫ್ ದ ಕನ್ಸರ್ನ್ ಸ್ಕೂಲ್ ಆ್ಯಂಡ್ ಅಡ್ರೆಸ್ ಆಫ್ ದ ಕನ್ಸರ್ನ್ ಪರ್ಸನ್ಸ್ ಹೌಸ್. ಏನಾದರೂ ಅಕ್ಕಪಕ್ಕದಲ್ಲಿ ಕೊಟ್ಟಿದ್ದರೆ ಖಂಡಿತ ನಮ್ಮ ರೆಸ್ಪಾನ್ಸ್ ಆ್ಯಂಡ್ ಸ್ಪೀಡ್ ವಿಲ್ ಬಿ ಫಾಸ್ಟರ್. ಆದರೆ ಪ್ರತಿ ಸರಿ ನಾವು ಈ ಥರ ಕೆಲಸ ಮಾಡುವಾಗ ಕನಿಷ್ಠ 3-4 ದಿವಸ ಸೆಟಲ್ ಆಗಲಿಕ್ಕೇ ಹೋಗೋದು. ಕೆಲವು ಜನರು ಗಲಾಟೆ ಆಗ್ತದೆ, ಸ್ವಲ್ಪ ಗೊಂದಲ ಸೃಷ್ಟಿ ಆಗ್ತದೆ, ಮತ್ತು ಅದನ್ನು ಡಿಸ್ಕಷನ್ ಮಾಡಿಬಿಟ್ಟು ಏನಾದರೂ ಮಾಡಿ ಸೆಟಲ್ ಆಗಲಿಕ್ಕೆ 1 ವಾರ ವೇಸ್ಟ್ ಆಗ್ತಾಯಿದೆ. ದಿಸ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಹ್ಯಾಂಡಲ್. ಸೊ ವಿ ವಿಲ್ ಲೈಕ್ ಟು ಸಿ ದ್ಯಾಟ್ ವಿ ಮೇಕ್ ಇಟ್ ಸ್ಲೈಟ್ಲಿ ಬೆಟರ್ ಬೈ ಗೆಟಿಂಗ್ ಪೀಪಲ್ ಅಟ್ ದಿ ಅರ್ಲಿಯೆಸ್ಟ್.